ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ. ಯಾಕಂದ್ರೆ ಈಗಾಗಲೇ ಸರ್ಜೋಡಿ ಕಲಾವಂತರ ಮಾತು ಹೇಳಿದ್ರು ಅವರು. ಇವತ್ತ ಪಿಂಟು ಅಣ್ಣಗಳ ಜೋಡಿ ಹಾಡಿಕೆ ಆಗ್ಬೇಕಾದ್ರೆ ನಮ್ದು ಪ್ರಥಮವಾಗಿ ಕಾರ್ಯಕ್ರಮ ಇದು. ಫಸ್ಟ್ನೇ ಕಾರ್ಯಕ್ರಮ ಏನ್ರಿ? ಹೌದು, ಪ್ರಥಮವಾಗಿ ಎಲ್ಲಾರು ಜೋಡಿ ಹಾಡಿಕೆ ಮಾಡಿದ್ರೆ ಇವತ್ತನೇ ಇಲ್ಲೇ ಫಸ್ಟ್ ಕಾರ್ಯಕ್ರಮ ಮಾಡೋದಿಪ್ಪಲ್ಲ. ಅವ್ರ ಮ್ಯಾಲಿನ ಹಂತ ನಮಗ್ ಹತ್ತೋದಿಲ್ಲ, ನಮ್ಮ ಮ್ಯಾಲಿನ ಹಂತ ಅವ್ರಿಗೆ ಹತ್ತೋದಿಲ್ಲ. ಹತ್ತು ಏರು ಬರುವ ಇವ್ರು ಹೊಲದಾಗ ಗೋಟ ಹೊಡಿ ಮಂಗಳಾರತಿ ಮಾಡುವ ಸುಮ್ ಕುಂದ್ರ ಮೊದಲು ನೀನು ಗೋಟ ಹೊಲ ಮಂಗಳಾರತಿ ಮಾಡಿ ಪಾಲ ತೋದ್ ಹೋಗ್ಲತ್ತೀರಿ. ಹೌದು, ಕರೆಯದ ಮಾಸ್ತರ್ ಅನ್ನೋ ಒಂದು ಮಾತು ಹೇಳಿದ ಏನಂತೇಳಿ, ಯಾರನ್ನು ಹಾಡಲು ಯಾರನ್ನು ಬಿಡಲು. ಹೌದು ಹೌದಪ್ಪ, ಯಾರನ್ನು ಹಾಡಲು ಯಾರನ್ನು ಬಿಡಲು. ಹೌದು ಹೌದ, ಯಾರಿಗೆ ಹೇಳಿ ಶರಣೆನಲ್ಲಿ ಸ್ವಾಮಿ, ಯಾರಿಗೆ ಹೇಳಿ ಶರಣೆನಲ್ಲಿ ತುಳುತ. ಹೌದು ಹೌದ್ರಿಪ್ಪ ಮಾತ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವನಿಯಂತ ಸರ್ವನಿರಂಕುಶ. ಹೌದು ಹೌದು, ವಿಶ್ವದೊಡೆಯ ವಿಶ್ವಪ್ರಭು ಯಾರಿಪ್ಪ? ಜಗದೊಡೆಯ. ಹೌದಾ, ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಪಂಚಮುಖದ ಪರಮೇಶ್ವರನಿಗೆ 5 ಮುಖಗಳು. ಈಶ್ವರ್ಯ ತತ್ಪುರುಷ ಅಘೋರ ವಾಮದೇವ ಸದೋಜಾತ. ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಪಲ್ಲಿಪಾಕೆ ಪಟ್ಟಣದಲ್ಲಿ ಬೆಳಗಿನ 6 ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಅನಿಯಾದಿ ಅಷ್ಟಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ಪಂಚ ಆಚಾರದಲ್ಲಿ ಪ್ರಾಣವಾಗಿ ಸೆಟ್ಟ ಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ನನ್ನಪ್ಪ ಜಗದ್ಗುರು ರೇವಣಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ರೇವಣಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಶಿವನ ವರ್ರಿನ ಕಂದ, ಶಿವನ ಸ್ವರೂಪಿ ಶರಣಿ ಸೂರಮದೇವಿಯ ಸುತ್ತ ಬರಮದೇವರ ಪುತ್ರ, ತಂದೆ ತಾಯಿಯರಿಗೆ ಬಂಜಂಬು ಬಂಧನ ಬಿಡಿಸಿ ಬಯಕೆ ಬಂದಿರುವಂತ ನನ್ನಪ್ಪ ನನ್ನಪ್ಪ ಚಂದಾನಗಿರಿಯಲ್ಲಿ ಒಟ್ಟೆ ಮಂದಾನಗಿರಿಯಲ್ಲಿ ಬೆಳೆದು ಮಾವ ಕೊಳವೆ ನಾರಾಯಣಗೌಡನ ಸುತ್ತಮುತ್ತಲ ಸಂಬಂಧಪಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ಕಾಮರತ್ತಿಗೆ ಹಿರಿಯನಾಗಿ ನಾರಾಯಣಗೌಡನಿಗೆ ಅಳಿಯನಾಗಿ ಅಕ್ಕಮಾಯಪ್ಪನಿಗೆ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ನನ್ನಪ್ಪ ಬಂಬಲವಾರದಲ್ಲಿ ಬೀರಪ್ಪ ನೆನೆಸಿ, ಕರಗಾಣದಲ್ಲಿ ಪ್ರಸಿದ್ಧ ನೆನೆಸಿ, ಜೋಗುಳದಲ್ಲಿ ಜೋಗನಾಥ ನೆನೆಸಿ, ಸಂಕೇಶ್ವರದಲ್ಲಿ ಸಂತನಾಥ ನೆನೆಸಿ, ಕೋಡಗೇರಿಯಲ್ಲಿ ಗಜಲಿಂಗ ನೆನೆಸಿ, ಕಾಲಗನೂರಿನಲ್ಲಿ ಕರಸಿದ್ಧ ನೆನೆಸಿ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ನನ್ನಪ್ಪ ಅನ್ನದೋಗುಣ ದೇವರು, ಸ್ವಾಮಿಗಾತಕ ದೇವರು, ಜೀವಕ್ಕಮುನಿ ದೇವರು, ಗಾಂಜುಕೋರ ದೇವರು, ಧಾರಣಿಗಿತ್ಯ ದೇವರು ಎನಿಸಿಕೊಂಡು ಧರಣಿಯ ಮೇಲೆ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡ್ಚನ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಶಿರಾಡೋನ ಸಿದ್ಧನ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಶಿರಾಡೋನ ಸಿದ್ಧನ ಶಿಷ್ಯನಾಗಿರ್ತಕ್ಕಂಥ ತಂದೆ ತುಕ್ಕಪ್ರಾಯ ತಾಯಿ ಅಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹೊಲಜಂತಿಗೆ ಹುಲಿ ಅನಿಸಿ ಮುಂದಾಗಿ 300 ಮಂಡಿಗೆ ಸಾವಿರಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನ ಮಾಡಿರ್ತಕ್ಕಂಥ ನನ್ನಪ್ಪ ಕೊಲ್ಲಾಪುರ ಜಿಲ್ಲೆಯ ಮಂಗಲಗುಡಿ ತಾಲೂಕಿನ ಹುಲಜಂತಿ ಗ್ರಾಮದ ಬಬ್ಬುಲಿ ಬಣದಲ್ಲಿ ಕೂಸ ಬಬ್ಬುಲಿ ಬಣದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಮುತ್ಯ ಮಾಲಿಂಗರಾಯನ ಪಾದವನ್ನು ಕೂಡ ನನ್ನ ತಲೆ ಮೇಲೆ ಇಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಕೊಲ್ಲಾಪುರ ಜಿಲ್ಲೆಯ ಮಂಗಲಗುಡಿ ತಾಲೂಕಿನ ಹುಲಜಂತಿಯ ಶಾಖಾ ಮಟ್ಟವಾಗಿರ್ತಕ್ಕಂಥ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ನನ್ನಪ್ಪ ಮುತ್ಯ ಮಾಲಿಂಗರಾಯನನ್ನು ಸಂಧಿ ಸಂಧಿಗೆ ವಂದಿಸುತ್ತ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣಕರ್ತರೆನಿಸಿಕೊಂಡಿರ್ತಕ್ಕಂಥ
ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಹೌದು ಹೌದ್ರಿ ಅಪ್ಪ. ಇಲ್ಲಿ ಅಫಜಲ್ಪುರ ಪಟ್ಟಣದಲ್ಲಿ ವಾಸವಾಗಿರ್ತಕ್ಕಂಥ ನನ್ನಪ್ಪ ಯಾರು ನನ್ನಪ್ಪ? ಪಕ್ಕದಲ್ಲಿ ಗುಡಿಯನ್ನ ಕಟ್ಟಿಕೊಂಡು 7 ಯುಗದಲ್ಲಿ ಭಕ್ತಿ ಮಾಡಿ ಧರಣಿಗಿಳಿದು ಅಮೋಘ ಸಿದ್ಧನಾಗಿ ಬಂದಿರತಕ್ಕಂಥ ನನ್ನಪ್ಪ ಅಮೋಘ ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಹೌದು ಹೌದ್ರಿ ಅಪ್ಪ. ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ ಮಟ್ಟದವರಿಗೂ ಏನ್ ಮಾಡ್ಬೇಕಂತೀರಿ ಅವ? ಅವರಿವರನ್ನು ಎಲ್ಲರಿಗೂ ಕೂಡ ಮುಗಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ ಮೇಲಾಗಿ ನಮ್ಮ ಸರ್ಜಾರ ಹಾಡ್ತಕ್ಕಂಥ ಹಿರಿಯ ಕಲಾವಿದರು ಯಾರು? ಅದೇ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಅಫಜಲ್ಪುರ ಪಟ್ಟಣದ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಮುಖ್ಯ ಗಾಯಕರಾಗಿರ್ತಕ್ಕಂಥವ್ರು ಪಿಂಟು ಅಣ್ಣಗಳಾಗಿರ್ತಕ್ಕಂಥವ್ರು ಅವರ ಸಂಘಕ್ಕೂ ಕೂಡ ಮುಗಳರ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ ಇಲ್ಲೇ ಫೇಲ್ ಆಗಿವಿ. ಯಾಕೋ ಇಲ್ಲಿ ತಾಯಿ ತಂದೆಯಾರ ಇವ್ರಿಗೆ ತಿರುಗಾಡಿ ಬೇಕಾದಂಗ 6 ಗಂಟೆ ತಗೊಂಡು ನಮಸ್ಕಾರ ಮಾಡ್ರವ. ಸರಜೋಡಿ ನಾವರಿ ಮಂಗಳಾರತಿ ಆಗುತ್ತರ ಒಟ್ಟಣಿ ಪಿಂಟಾಡಾಗ ಒಟ್ಟ ನಮಸ್ಕಾರ ಮಾಡ್ಬೇಕು. ನಿಮ್ಗೊಂದು ವಿನಂತಿ ಅಲ್ಲ, ಹಿಂಗಂದಿನಿ ಯಾಕೋ ಅರ್ಥ ಮಾತು ಸೂಜಿ ಮುಳು ಪಾಲತ್ತು ಸಾಧ್ಯ ಕರೆ ನಿನ್ನ ಮಾತು ಕರೆಯದ. ಯಾಕಪ್ಪ ಅಂದ್ರ 1000 ವರ್ಷದ ಸಾವು ತಪ್ಪಂಗಿಲ್ಲತ್ತ 100 ವರ್ಷನಾದ್ರ ಬ್ಯಾರೆ ತಪ್ಪಂಗಿಲ್ಲ ಅಣ್ಣತಮ್ಮರಿಗೆ. ಹೌದಾ? ಅಣ್ಣತಮ್ಮರಂತ ವೈರಿಗಾರ ಯಾರಿಲ್ಲತ್ತ ನೆಗ್ಯಾನರಂತ ಭಾಗಾದಾರ ಯಾರಿಲ್ಲತ್ತ. ಅದು ಹೆಣ್ಮಕ್ಳಿಗೆ ಕೊಡುವ ಭಾಗದ್ಯಾರ. ಹೌದಿಲ್ಲ? ಹೌದಾ? ನಿನ್ನ ವಿಚಾರನ ಏನವ? ಅಫಜಲ್ಪುರ ಗ್ರಾಮಕ್ಕೆ ನೀ ಬಂದಿಪ್ಪ ಅಂದ್ರೆ ಸರ್ಜೋಡಿ ಕಲಾವಂತರ ಜೋಡಿ ಬ್ಯಾರೆ ಆಗಬೇಕು ಅನ್ನೋದು ನಿನ್ನ ವಿಚಾರದ. ಹೌದಾ? ಉತ್ತಮ ಒಂದಿವ್ಸ ಬ್ಯಾರೆ ಅವನಿದ್ದು ತಪ್ಸಲ್ಪುರ ಬೇರೆ ಪಾಲ ತಗೊಂಡು ಹೋಗುದು. ನಾಳೆ ಸೂಜಿ ಮುರಿದ್ರು ಬಾಲ ಕೊಡ್ತಾರ ಅವರು. ಹೌದಾ? ಇರ್ಲಿ ತಮ್ಮ ನೀ ಬಾಲ ತಗೋದು ಹಿಂದಾಗಡೆ ಲಾಸ್ಟ್ ಹೊಡಿದೀನ. ಯಾಕಂದ್ರೆ 1ನೇ ಸಂಧಿಗೆ ಬಂದ ಊಟ ಮಾಡಿಲ್ಲ. ಊಟ ಮಾಡಿಲ್ಲ. ನಾವು ಕರೆಕ್ಟ್ ಟೈಮ್ ಕೇನೆ ಬಂದಿದ್ದೀವಿ. ಕರೆ ಏನಾಗ್ತದೆ ಅಲ್ಲೇನೋ ಸ್ಟ್ರೈಕ್ ಆಗಿ ಹೌದು 10 ಗಂಟೆಗೆ ಅಲ್ಲೇ ಇದ್ದೀವಿ. 10-15ಕ್ಕೆ ನಾವು ಅಫಜಲ್ಪುರದಾಗ ನಿಂತಿದ್ದೀವಿ. ನಾವು ಅಲ್ಲಿ ಬ್ರಿಡ್ಜ್ ಮೇಲೆ ನಿಂತ ಅಲ್ಲಿ ಒಂದು ತಾಸು ಲೇಟ್ ಆಗ್ಯದ. ಹೌದು ಹೌದು. ಆದ್ರೂ ಕೂಡ ಭಾಳ ಏನು ಮಾತನಾಡ್ಲಾರ್ದನೆ ಹೌದು. ಯಾಕಂದ್ರೆ ನಾನ್ ನಮಸ್ಕಾರ ನೀ ಮಾಡಬೇಕಾದ್ರೆ ಬಿಡ್ತಮ್ಮ. ನನ್ನ ಕರ್ತವ್ಯ ಹೆಣ್ಣು ಮಕ್ಕಳ ಧರ್ಮ ಏನದ? ಏನವ ಹೆಣ್ಣು ಮಕ್ಕಳ ಧರ್ಮ? ಬಾಗಿ ನಡೆಯುವಂತ ಧರ್ಮ ಹೆಣ್ಣು ಮಕ್ಕಳಿಗಿರ್ತದ. ಚಲೋ ನಿಮ್ ಕಡೆ ಬಾಯಿ ಧರ್ಮ ಕಡೆ ಅನುಗಳ ಕಡೆ ಹೊಡಿಯೋ ಕಡೆ ತಮ್ಮಗಳ ಕಡೆ ಹೊಡೆದು ನಡಿ ಮಾತ್ರ ಅಕ್ಕಿ ಕಟ್ಟಿ ಮಾತ್ರ 1000 ರೂಪಾಯಿ ನಗುದು 100 ರೂಪಾಯಿ ಮಾರಿಗೆ 22 ಗಂಟೆ ಹಾಕುದು ನೀವು. ಕುಡಿ ಇರ್ಲಿ. ಯಾಕಂದ್ರ ಪಾಲ್ತ ವಿಷಯ ಮಾತಾಡೋದು ಬೇಡ್ತಮ್ಮ. ಹೌದು ಹೌದು. ಹೌದಿಲ್ಲ? ಹೌದಾ? ನನ್ನ ಧರ್ಮದ ಪ್ರಕಾರ ನಾ ಮಾಡ್ತೀನಿ. ನೀ ನಮಸ್ಕಾರ ಮಾಡಬೇಕಾದ್ರೆ ಬಿಡೋದು ನಿನಗೆ ಬಿಟ್ಟ ವಿಷಯ. ಹೌದಾ? ಯಾಕಂದ್ರೆ ಈಗಾಗಲೇ ಸರ್ಜೋಡಿ ಕಲಾವಂತರ ಮಾತು ಹೇಳಿದ್ರು ಅವರು. ಸರು ಇವತ್ತ ಪಿಂಟು ಅಣ್ಣಗಳ ಜೋಡಿ ಹಾಡಿಕೆ ಆಗ್ಬೇಕಾದ್ರೆ ನಮ್ದ ಪ್ರಥಮವಾಗಿ ಕಾರ್ಯಕ್ರಮ ಇದು. ಫಸ್ಟ್ ಕಾರ್ಯಕ್ರಮ ಏನ್ರಿ? ಹೌದು, ಪ್ರಥಮವಾಗಿ ಎಲ್ಲಾರ ಜೋಡಿ ಹಾಡಿಕೆ ಮಾಡಿದ್ರೆ ಇವತ್ತನೇ ಇಲ್ಲೇ ಫಸ್ಟ್ ಕಾರ್ಯಕ್ರಮ ಮಾಡೋದಿಪ್ಪ. ಅವ್ರ ಮ್ಯಾಲಿನ ಹಂತ ನಮಗ್ ಹತ್ತೋದಿಲ್ಲ, ನಮ್ಮ ಮ್ಯಾಲಿನ ಹಂತ ಅವ್ರಿಗೆ ಹತ್ತೋದಿಲ್ಲ. ಹೌದಾ? ಇಲ್ಲಿ ಕುತ್ತಾರಿಗೆ ಹತ್ತಕ್ಕೆ ನಿಮ್ಗೆ ಕೂಡ ಕುತ್ತಾರಿಗೆ ಕುಡಿದು ತೂಕ ಮಾಡ್ತಾರೆ ಅಂತ ಹತ್ತು ಕಟ್ಟ ಹೊತ್ತು ಏರು ಬರುವ ಇವ್ರು ಹೊಲದಾಗ ಗೋಟ ಹೊಡಿ ಮಂಗಳಾರತಿ ಮಾಡುವ ಸುಮ್ ಕುಂದ್ರ ಮೊದಲು ನೀನು. ಹೌದು, ಗೋಟ ಹೊರ ಮಂಗಳಾರತಿ ಮಾಡಿ ಪಾಲ ತಗೊಂಡು ಹೋಗ್ತೀರಿ. ಹೌದು, ಕರೆಯದ. ಹೌದು. ಹೇಳು ಮಾಸ್ತರ್ ಅನ್ನೋದು ಮಾತು ಹೇಳಿದ ಏನಂತೇಳಿ? ಏನ್ ಹೇಳಿರ ಮಾಸ್ತರು? ರೇವಣಸಿದ್ದ ಮಾಸ್ತರ್ಗಳು ಏನ್ ಹೇಳಿರ ಪತ್ರ ಆಲ ಕರ್ನಾಟಕ ಮಹಾರಾಷ್ಟ್ರ ತಿರುಗಾಡ್ತಕ್ಕಂಥ ಮೇಳ ಸಾಹಿತ್ಯದ ಸೌಕಾರ್ತಿ ಅನಿಸ್ಕೊಂಡವ್ರು. ಆಮೇಲಾಗಿ ಬಹಳ ದಿನದಿಂದ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬಂದಾರ. ಹುಚ್ಚುಕೊಡಿ ಹುಚ್ಚುಕೊಡಿ. ಮೊದಲ ಆ ತಂಗಿ ಮನೆ ಆಗದಾಳೋ ಏನ ಗಂಡನ ಮನೆ ಆಗದಾಳೋ ಮೊದಲು ಟರ್ಕ್ ಹಿಡಿದು ಮಾತಾಡು. ಏನ್ ಹುಚ್ಚು ನಾವು ಅನುಗಳು ನಾ ತವ್ರ ಮನೆಗೆ ತಂಗಿ ಬರ್ತದಕ್ರೆ ಹೊಟ್ಟೆ ಬುದ್ಧಿ ಬರೋದಕ್ಕ ಅಂತ ನನ್ನ ವಿಚಾರ ಪ್ರಕಾರ. ಕೆಪ್ಪಳಕ್ಕೆ ಬುದ್ಧಿ ಬರ್ತಕರೆ ಈ 3 ಮಳ ಶರೀರಕ್ಕೆ ಬುದ್ಧಿ ಬಂದಿಲ್ಲವ. 3.5 ಮಳ ಶರೀರ ಕೊಟ್ಟನ ಬ್ರಹ್ಮ ಭಗವಾನ ತಂಗಿ ಎಲ್ಲಿ ಇನ್ನ ಎಲ್ಲಿ ಯಾರ ಮನೆಯೊಳಗದ? ಏನು ಗಂಡನ ಮನೆಯಾಗದ ತವ್ರ ಮನೆಯಾಗದ? ನೀ ಹೇಳಕತ್ತೀರಿ ಗಂಡನ ಮನೆಯಿಂದ ತವ್ರ ಮನೆಗೆ ಅಫಜಲ್ಪುರಕ್ಕೆ ತಂಗಿ ಬಂದಾಳ ತಿಳಕತ್ತಿ, ಅಕ್ಕ ಬಂದಾಳ ತಿಳಕತ್ತೀರಿ. ಹೇಳಕತ್ತಾರವ. ಏನು ಗಂಡನ ಮನೆ ಮಾಡಿಕೊಟ್ಟೇನ ನನ್ನ? ಇನ್ನ ಹಬ್ಬದಲ್ಲಿ ಅಂದ್ರೆ ಇವಂದು ಯಾನ್ರಿ ಹಂಪರ್ವಿ. ಈಗ ಕಾವನ ಕಾವ ಸರ್ಜೋಡಿ ಕಲಾವಿದರ ಜೋಡಿ ನಂದು ಬ್ಯಾಳೆ ಬೇಯಿಸ್ತದಂತ ನೀವು. ಇಲ್ಲಿ ನಮ್ಮ ಹೆಂಗಂದಿ? ಹೌದು
ಇದೀನಿ ನನ್ನ ಕರೆ. ಇಲ್ಲವ ಅಂತಕ್ ನೀನು ತೊಡೆ ಶಿವನ ಹಾಡಿ ಹಾಕೋ ಬರ್ಲಾತ ಮನೆಗೆ ಹೆಂಗಂದಿ? ಅದಕ್ಕ ಮುಂದಿನ ಸಮಯ ಏನ್ ಹೇಳ್ತೀರಿ ಹೇಳ್ರಿ. ಹೇಳ್ರಿ. ಯಾಕಂದ್ರ ಗಂಡನ ಮನೆ ಅಂದಿರಿಪ್ಪ ಅಂದ್ರೆ ಗಂಡನ ಮನೆ ಮಾಡಿ ಕೊಟ್ಟಿಲ್ಲ, ಇನ್ನ ಮಾಡಿ ಕೊಟ್ಟಿಲ್ಲ. ಅಡ್ವಾನ್ಸ್ ಮಾತಾಡ್ಲಕತ್ತಿರಪ್ಪ ಅಂದ್ರೆ ಇದೆ ನನಗೂ ಒಂದು ಹುಚ್ಚ ಇಡನಾಗಿದೀವ. ಹೌದು ನಾವು ಇವತ್ತೇ ಕುಡಿಯತ್ತಿ. ಇವತ್ತ ಹೊಸ್ತಾಗಿ ಕೊಡೋದ ಇವ್ರು ಏನ್ ಮಾತಿನಂತ ನಮಗೂ ಹೊತ್ತು ಹೋಗ್ತದ. ಹತ್ತವಲ್ಲ ಮುಂದಿನ ಸಂದಿಗೆ ಏನ್ ಮಾತಾಡ್ತಾರ ಮಾತಾಡ್ಲಿ. ಹೌದ್ರಿಪ್ಪ. ಹೊಟ್ಟೆ ಸುಮ್ಮ ಕುಂದ್ರಿ ನೀವು ಹೊಟ್ಟೆ ಕಣ್ಣಿಟ್ಟವರು ತಳಿ ಇಟ್ಟೆ ಸುಮ್ಮ ಕೊಂಡ್ರು ಕರ್ತವ್ಯ ನಿಮ್ಮದು. ಇವ್ರನ್ನ ಹೊತ್ತು ಹಂಡೂರೊಳಗೆ ಒಟ್ಟ ಹೊರಗೆ ಹಾಕೋ ಕರ್ತೇವೆ ನಂದಂದಿ. ಹೌದವ. ಕೂಡಿ ನೀ ಹಾಕಂಗಿಲ್ಲ, ಅವ್ರು ನೀನ್ ಹಾಕ್ತಾರ. ಹೌದಾ? ಮಂಗಳಾರತಿ ಆಗ್ಬಿಡ್ದ. ಹೊರಗೆ ಅವ್ರು ನೀನ್ ಹಾಕ್ತಾರ. ಯಾಕಂದ್ರೆ ದೂರದಿಂದ ತಮ್ಮ ಬಂದು ಮಂಗಳಾರತಿ ಹೊರಗೆ ಅಫ್ಜಲ್ಪುರ ಬಿಟ್ಟು ಹೊರಗೆ ಹಾಕ್ಲೇಬೇಕು. ಹಾಕಲೇಬೇಕು ನಮ್ಮನ್ನ. ಇಲ್ಲಂದ್ರೆ ಮನೆ ಬಿಟ್ಟಾರ ಹೊರಗೆ ಹಾಕ್ಲೇಬೇಕಾಗ್ತದ. ಹಾಕಿ ಹಾಕಿ ಹೆಂಗ್ ಹಾಕ್ತಾರ ನೋಡೋಣ. ಹೌದಿಲ್ಲ? ಮುಂದಿನ ಸಂದ ಹೊರಗೆ ಹಾಕ್ತಾರಂತಾರ. ಹೌದಾ? ಏನ ಮನ್ಯಾಗ ಇಟ್ಕೋತೀನಂತಾರ. ಮಾತ ವಿಷಯ ನೀವೇನ್ ಮಾತಾಡ್ತೀರಿ ಮಾತಾಡ. ನೀವು ಒಂದು ಮಾತಾಡೋಣ, ಎರಡು ಮಾತಾಡೋ ಮಗಳದನಿ, ಎರಡು ಮಾತಾಡ್ರ, ನಾಲ್ಕು ಮಾತಾಡ. ಆದ್ರೆ ಲೈನ್ ಖರ್ಚು ಮಾತಾಡಿರ್ಬೇಕು. ವಿಷಯ ಖರ್ಚು ಹೋಗ್ಬೇಕು. ವಿಷಯ ಪಾಲ್ತು ಮಾತಾಡಬಾರ್ದು. ಪಾಲ್ತು ವಿಷಯ ಮಾತಾಡಬಾರ್ದು. ಇವತ್ತು ವೈಯಕ್ತಿಕ ಯಾವ್ದು ಆಗಿರಬಾರ್ದು. ಹೌದಾ? ಎಲ್ಲಾರ ಜೋಡಿ ಯಾಕಂದ್ರೆ ಮಾತಾಡೋದು ಬೇರೆ. ಇಲ್ಲಿ ನಾವು ಇವತ್ತು ಅಫ್ಜಲ್ಪುರದಾಗ ಮಾತು ಹೇಳೋದೇ ಬೇರೆ ಅದ. ಬೇರೆ ಇವತ್ತು ಮಾತು ಇಲ್ಲಿ ಹೇಳುದು. ಮನದೇ ಮುಗಳಾರ ಮ್ಯಾಲ ಯಾರ ಜೋಡಿ ಹೊಂದಾಣಿಕೆ ಪ್ರಶ್ನೆ ಇಲ್ಲ. ಹೌದಾ? ನಂತರ ಮುಂದೆ ಏನ್ ಮಾತಾಡ್ತಾರ ಮಾತಾಡ್ಲಿ ಅವರು. ಮಾತಾಡಿ ತಮ್ಮ ಇದ್ರ ಉಂಡು ಹೋಗು. ಹೌದಾ? ಲೆಕ್ಕಕ್ಕೆ ಬಂದ್ರ ರೈಟ್ ಅನ್ನಕಿನ. ಹೌದಾ? ರೈಟ್. ಹೌದಿಲ್ಲ? ಹೌದು. ಅದಕ್ಕಾಗಿ ನೀವು ಪದ್ಧತಿ ತಮ್ಮಗಳು ತಮ್ಮನ ಹ್ಯಾಂಡ್ರು ಮನ್ಯಾಗ ಪದ್ಧತಿ ಪ್ರಕಾರ ಇದ್ರಿ. ಹೌದಾ? ನಿಮ್ಮದು ಬಾಳೆ ಬಂದಾಗ್ತದ. ನೀವೇನ್ರ ಮನ್ಯಾಗ ಮನೆಗೆ ಮಾತು ಕೇಳಿ ಅಕ್ಕಂಜರಿಗೆ ಏನ್ರಿ ಅಂದ್ರಿ? ನಿಮ್ಮನ್ನ ದರ್ಗಾಜಲ್ಲಿ ಹೋಗಿ ಬುರ್ಗ ತಗಸು ಮಕ್ಕಳು ನಾವಿದೀವಿ ಇವತ್ತ. ಹೌದಾ? ಹೌದಿಲ್ಲ? ಹೌದಲ್ಲ? ಅದಕ್ಕೆ ಮಾತು ಮುಂದಿನ ಸಂಗನ್ಯಾಗ ಅವ್ರು ಏನ್ ಮಾತಾಡ್ತಾರ ಸರ್ಜೋಡಿ ಕೆಲವಂತರ ಮಾತಾಡ್ಲಿ. ಮಾತಾಡಿ ಅದಕ್ಕ ಬಹಳ ಮಾತನಾಡಲಿ. ಸಂಘದಲ್ಲಿ ಲೋಪದೋಷಗಳು ಕಂಡು ಬಂದ್ರು ಕೂಡ ತಪ್ಪನ್ನು ಬದಿಗಿಟ್ಟು ಒಪ್ಪಂದು ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂಥ ದೈವಿಕ ಮತ್ತೊಮ್ಮೆ ಕೈ ಮುಗಿದ ವಿನಂತಿ ಪೂರ್ವಕ ಕೇಳ್ಕೊಂಡು ಕೇಳ್ಕೊಂಡು ನಾಲ್ಕೇ ನುಡಿ ಚಾಲ ಹಾಡಿ ಸರ್ಕಾರಿ ಕೆಲವರಿಗೆ ಯಾಕಂದ್ರೆ ಹೊಸದಾಗಿ ಮ್ಯಾಲ ನಮಗೂ ಸ್ವಲ್ಪ ಅಂತ ಹತ್ತೋದಿಲ್ಲ. ಹತ್ತಾಗಿ ಮುಂದಿನ ಸಲ ಕೋಣಾತ ಮುಂದಿನ ಸಂದಿಗಿನ ಅದಕ್ಕಾಗಿ ಮುಂದೆ ಏನ್ ಮಾತಾಡ್ತಾರ ಮಾತಾಡಿ ನಾಲ್ಕು ಚಾಲ ಹಾಡಿ ಹೌದು ಬಾಳೆ ಕೊಡಂಗ್ ಇಟ್ಬಿಡೋಣ. ಹೌದ್ರಿ. ರೇವಣಿಸಿದ ಮಾಸ್ತರ್ಗಳು ಏನ್ ಹೇಳಿರಪ್ಪ ಅಂದ್ರ ಆಲ ಕರ್ನಾಟಕ ಮಹಾರಾಷ್ಟ್ರ ತಿರುಗಾಡ್ತಕ್ಕಂತ ಮ್ಯಾಲ ಸಾಹಿತ್ಯದ ಸೌಕಾರ್ತಿ ಅನಿಸ್ಕೊಂಡವ್ರು. ಆಮೇಲಾಗಿ ಬಹಳ ದಿನದಿಂದ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬಂದಾರ. ಹುಚ್ಚುಕೊಡಿ ಹುಚ್ಚುಕೊಡಿ. ಮೊದಲ ಆ ತಂಗಿ ಮನ್ಯಾಗದಾಳೋ ಏನ ಗಂಡನ ಮನ್ಯಾಗದಾಳೋ ಮೊದಲು ತರ್ಕ್ ಹಿಡಿದು ಮಾತಾಡು. ಏನ್ ಹುಚ್ಚು ನಾವು ಅನುಗಳು ನಾ ತವ್ರ ಮನೆಗೆ ತಂಗಿ ಬರ್ತದಕ್ರೆ ಹೊಟ್ಟೆ ಬುದ್ಧಿ ಬರೋದಕ್ಕ ಅಂತ ನನ್ನ ವಿಚಾರ ಪ್ರಕಾರ. ಬುದ್ಧಿ ಬರ್ತಕರೆ ಈ 3 ಮಳ ಶರೀರಕ್ಕೆ ಬುದ್ಧಿ ಬಂದಿಲ್ಲವ. 3 ಮಳ ಶರೀರ ಕೊಟ್ಟ ಬ್ರಹ್ಮ ಭಗವಾನ ತಂಗಿ ಎಲ್ಲಿ ಇನ್ನ ಎಲ್ಲಿ ಯಾರ ಮನೆಯೊಳಗಲ್ಲ ಏನು ಗಂಡನ ಮನೆಯಾಗಲ್ಲ ತವ್ರ ಮನೆಯಾಗಲ್ಲ. ನೀವು ಹೇಳಕತ್ತೀರಿ ಗಂಡನ ಮನೆಯಿಂದ ತವ್ರ ಮನೆಗೆ ಅಫ್ಜಲ್ಪುರಕ್ಕೆ ತಂಗಿ ಬಂದಾಳ ತಿಳಕತ್ತಿ ಅಕ್ಕ ಬಂದಾಳ ತಿಳಕತ್ತೀರಿ. ಹೇಳಕತ್ತಾರವ ಏನು ಗಂಡನ ಮನೆ ಮಾಡಿಕೊಟ್ಟೇನ ನನ್ನ ಇನ್ನ ಹಬ್ಬದಲ್ಲಿ ಅಂದ್ರೆ ಇವಂದು ಯಾನ್ರಿ ಹಂಪರ್ವಿ. ಈಗ ಕಾವನ ಕಾವ ಸರ್ಜೋಡಿ ಕಲಾವದ್ರ ಜೋಡಿ ನಂದು ಬ್ಯಾಳೆ ಬೇಯಿಸ್ತದಂತ ನೀವು ಇಲ್ಲಿ ಹೆಂಗಂದಿ. ಹೌದು ಒಟ್ಟು ನೀನು ಹಂಪ ಹರಿಯವಂದಿ ನನ್ನ ಕರೆ. ಇಲ್ಲವ ಅಂತಕ್ ನೀನು ತೊಡೆ ಶಿವನ ಹಾಡಿ ಹಾಕೋ ಬರ್ಲಾತ ಮನೆಗೆ ಹೆಂಗಂದಿ. ಅದಕ್ಕ ಮುಂದಿನ ಸಮಯ ಏನ್ ಹೇಳ್ತೀರಿ ಹೇಳ್ರಿ. ಹೇಳ್ರಿ. ಯಾಕಂದ್ರೆ ಗಂಡನ ಮನೆ ಅಂದಿರಿಪ್ಪ ಅಂದ್ರೆ ಗಂಡನ ಮನೆ ಮಾಡಿ ಕೊಟ್ಟಿಲ್ಲ, ಇನ್ನ ಮಾಡಿ ಕೊಟ್ಟಿಲ್ಲ. ಅಡ್ವಾನ್ಸ್ ಮಾತಾಡ್ಲಕತ್ತಿರಪ್ಪ ಅಂದ್ರೆ ಇದೆ ನನಗೂ ಒಂದು ಹುಚ್ಚ ಇಡನಾಗಿದೀವ. ಹೌದು ನಾವು ಇವತ್ತೇ ಕುಡಿಯತ್ತಿ. ಇವತ್ತ ಹೊಸ್ತಾಗಿ ಕೊಡೋದ ಇವ್ರು ಏನ್ ಮಾತಿನಂತ ನಮಗೂ ಹೊತ್ತು ಹೋಗ್ತದ. ಹತ್ತವಲ್ಲ ಮುಂದಿನ ಸಂದಿಗೆ ಏನ್ ಮಾತಾಡ್ತಾರ ಮಾತಾಡ್ಲಿ. ಹೌದ್ರಿಪ್ಪ. ಹೊಟ್ಟೆ ಸುಮ್ಮ ಕುಂದ್ರಿ ನೀವು ಹೊಟ್ಟೆ ಕಣ್ಣಿಟ್ಟವರು ತಳಿ ಇಟ್ಟೆ ಸುಮ್ಮ ಕೊಂಡ್ರು ಕರ್ತವ್ಯ ನಿಮ್ಮದು. ಇವ್ರನ್ನ ಹೊತ್ತು ಹಂಡೂರೊಳಗೆ ಒಟ್ಟ ಹೊರಗೆ ಹಾಕೋ ಕರ್ತೇವೆ ನಂದಂದಿ. ಹೌದವ. ಕೂಡಿ ನೀ ಹಾಕಂಗಿಲ್ಲ, ಅವ್ರು ನೀನ್ ಹಾಕ್ತಾರ. ಹೌದಾ? ಮಂಗಳಾರತಿ ಆಗ್ಬಿಡ್ದ. ಹೊರಗೆ ಅವ್ರು ನೀನ್ ಹಾಕ್ತಾರ. ಯಾಕಂದ್ರೆ ದೂರದಿಂದ ತಮ್ಮ ಬಂದು ಮಂಗಳಾರತಿ ಹೊರಗೆ ಅಫ್ಜಲ್ಪುರ ಬಿಟ್ಟು ಹೊರಗೆ ಹಾಕ್ಲೇಬೇಕು. ಹಾಕಲೇಬೇಕು ನಮ್ಮನ್ನ. ಇಲ್ಲಂದ್ರೆ ಮನೆ ಬಿಟ್ಟಾರ ಹೊರಗೆ ಹಾಕ್ಲೇಬೇಕಾಗ್ತದ. ಹಾಕಿ ಹಾಕಿ ಹೆಂಗ್ ಹಾಕ್ತಾರ ನೋಡೋಣ. ಹೌದಿಲ್ಲ? ಮುಂದಿನ ಸಂದ ಹೊರಗೆ ಹಾಕ್ತಾರಂತಾರ. ಹೌದಾ? ಏನ ಮನ್ಯಾಗ ಇಟ್ಕೋತೀನಂತಾರ. ಸಾರಿ ಮಾತ ವಿಷಯ
ನೀವೇನ್ ಮಾತಾಡ್ತೀರಿ ನೀವು ಒಂದ್ ಮಾತಾಡೋಣ ಎರಡು ಮಾತಾಡೋ ಮಗಳದನಿ ಎರಡು ಮಾತಾಡೋ ನಾಲ್ಕು ಮಾತಾಡ ಆದ್ರೆ ಲೈನ್ ಖರ್ಚು ಮಾತಾಡಿರ್ಬೇಕು ವಿಷಯ ಖರ್ಚು ಹೋಗ್ಬೇಕು ವಿಷಯ ಪಾಲ್ತು ಮಾತಾಡಬಾರ್ದು ಪಾಲ್ತು ವಿಷಯ ಮಾತಾಡಬಾರ್ದು ಇವತ್ತು ವೈಯಕ್ತಿಕ ಯಾವ್ದು ಆಗಿರಬಾರ್ದು ಹೌದಾ ಎಲ್ಲಾರ ಜೋಡಿ ಯಾಕಂದ್ರೆ ಮಾತಾಡೋದು ಬೇರೆ ಇಲ್ಲಿ ನಾವು ಇವತ್ತು ಅಫ್ಜಲ್ಪುರದಾಗ ಮಾತು ಹೇಳೋದೇ ಬೇರೆ ಅದ ಬೇರೆ ಏನೈತಿ ಇವತ್ತು ಮಾತು ಇಲ್ಲಿ ಹೇಳುದು ಮನದೇ ಮುಗಳಾರ ಮೇಲೆ ಯಾರ ಜೋಡಿ ಹೊಂದಾಣಿಕೆ ಪ್ರಶ್ನೆ ಇಲ್ಲ ಹೌದಾ ನಂತರ ಮುಂದೆ ಏನ್ ಮಾತಾಡ್ತಾರೆ ಮಾತಾಡ್ಲಿ ಅವರು ಮಾತಾಡಿ ಆ ತಮ್ಮ ಇದ್ರ ಉಂಡು ಹೋಗು ಹೌದಾ ಲೆಕ್ಕಕ್ಕೆ ಬಂದ್ರೆ ರೈಟ್ ಅನ್ನಕಿನ ಹೌದಾ ರೈಟ್ ಹೌದಿಲ್ಲ ಹೌದು ಅದಕ್ಕಾಗಿ ನೀವು ಪದ್ಧತಿ ತಮ್ಮಗಳು ತಮ್ಮನ ಹ್ಯಾಂಡ್ರು ಮನ್ಯಾಗ ಪದ್ಧತಿ ಪ್ರಕಾರ ಇದ್ರಿ ಹೌದಾ ನಿಮ್ಮದು ಬಾಳಿ ಬಂದಾಗ್ತದ ನೀವೇನ್ರ ಮನ್ಯಾಗ ಮನೆ ಮಾತು ಕೇಳಿ ಅಕ್ಕಂಜರಿಗೆ ಏನ್ರಿ ಅಂದ್ರಿ ನಿಮ್ಮನ್ನ ದರ್ಗಾಜಲ್ಲಿ ಹೋಗಿ ಬುರ್ಗ ತಗಸು ಮಕ್ಕಳು ನಾವಿದೀವಿ ಇವತ್ತ ಹೌದಾ ಹೌದಿಲ್ಲ ಹೌದಲ್ಲ ಅದಕ್ಕೆ ಮಾತು ಮುಂದಿನ ಸಂಗನ್ಯಾಗ ಅವ್ರು ಏನ್ ಮಾತಾಡ್ತಾರ ಸರ್ಜೋಡಿ ಕೆಲವಂತರ ಮಾತಾಡ್ಲಿ ಮಾತಾಡಿ ಅದಕ್ಕ ಬಹಳ ಮಾತನಾಡಲಿ ಸಂಘದಲ್ಲಿ ಲೋಪದೋಷಗಳು ಕಂಡು ಬಂದ್ರು ಕೂಡ ತಪ್ಪನ್ನು ಬದಿಗಿಟ್ಟು ಒಪ್ಪಂದು ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂಥ ದೈವಿಕ ಮತ್ತೊಮ್ಮೆ ಕೈ ಮುಗಿದ ವಿನಂತಿ ಪೂರ್ವಕ ಕೇಳ್ಕೊಂಡು ನಾಲ್ಕೇ ನುಡಿ ಚಾಲ ಹಾಡಿ ಸರ್ಕಾರಿ ಕೆಲವರಿಗೆ ಯಾಕಂದ್ರೆ ಹೊಸದಾಗಿ ಮ್ಯಾಲ ನಮಗೂ ಸ್ವಲ್ಪ ಅಂತ ಹತ್ತೋದಿಲ್ಲ ಹತ್ತಕ್ಕೆ ಮುಂದಿನ ಸಲ ಕೋಣ ಮುಂದಿನ ಸಂದಿಗಿನ ಅದಕ್ಕಾಗಿ ಮುಂದೆ ಏನ್ ಮಾತಾಡ್ತಾರ ಮಾತಾಡಿ ನಾಲ್ಕು ಚಾಲ ಹಾಡಿ ಹೌದು ಬಾಳೆ ಕೊಡಂಗಿಟ್ಬಿಡೋಣ ಹೌದು ಹೌದ್ರಿ